ಶ್ರುತಿ ಅವರು ಶ್ರೀಮತಿ ರಾಣಿ ಅವರು ದಯಮಾಡಿ ಮುಂದೆ ಬರ್ಬೇಕಿಬ್ರು ಕೂಡ. ಅವರಿಬ್ರು ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಒಂದು ವಾರದಿಂದ ಆಲ್ಮೋಸ್ಟ್ ಅವರಿಬ್ರು ಕೂಡ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆಗೆ ಮನೆಗೆ ಹೋಗಿರೋದು ಇದೆ. ಸೊ ಅವರಿಬ್ರು ಕೂಡ ಸಂಸಾರ ಸ್ತ್ರೀಯರು, ಅವ್ರಿಗೂ ಮಕ್ಕಳುಗಳಿದ್ದಾರೆ, ಅವ್ರಿಗೂ ಗಂಡಂದಿದ್ದಾರೆ. ಆ ಮಕ್ಕಳುಗಳನ್ನ ಬೆಳಗಾಗಿದ್ರೆ ಸ್ಕೂಲಿಗೆ ಕಳಿಸ್ಬೇಕು, ತಿಂಡಿ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಅದೆಲ್ಲವೂ ಇದ್ರೂ ಕೂಡ ರಾಯರ ಸೇವಾ ಕೇಂದ್ರದ ಪ್ರಕಾಶ್ ಅವರ ಅನಿತಾ ಅವರ ಒಂದು ಮಾತಿಗೋಸ್ಕರ ಅವರು ನಿಸ್ವಾರ್ಥವಾಗಿ 1 ವರ್ಷಗಳಿಂದ ರಾಯರಿಗೋಸ್ಕರ ಸೇವೆ ಮಾಡ್ತಾ ಬಂದಿದ್ದಾರೆ. ಸೊ ನಾವೆಲ್ಲರೂ ಇವತ್ತು ಏನೋ ಒಂದು LIC ಆಗಿರ್ಬೋದು, HDFC ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಆಫ್ ಬರೋಡಾ ಇಂದ ಸಹಾಯಗಳನ್ನ ಪಡೀತಾ ಇದ್ದೀರಾ ಅಂದ್ರೆ ಇದರಲ್ಲಿ 3 ಜನದ ನೀವು ಲೈಫ್ ಟೈಮ್ ನೆನಪಿಸ್ಕೊಬೇಕು. 1 ರಾಯರ್, ದೇವರಿಂದಲೇ ಯಾವ ಕೆಲಸನೂ ಆಗಲ್ಲ, ಹೆಸರಿಟ್ಕೊಂಡ್ರೆ ಅವ್ರು ಒಂದಿರುವಾಗ ಅಫ್ಕೋರ್ಸ್ ಅವ್ರು ಕಾಪಾಡ್ತಾರೆ. 2ನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಇದರಿಂದ ಈ ಉಪಯೋಗ ಇದೆ, ನೀವು ಇದನ್ನ ಮಾಡಿಸಿ, ನಿಮ್ಮ ಫ್ಯಾಮಿಲಿಗೆ ವರ್ಕ್ ಆಗತ್ತೆ, ನಿಮ್ಮ ಮಕ್ಕಳಿಗೆ ಮುಂದಕ್ಕೆ ಮದುವೆಗೆ ದುಡ್ಡು ಬರುತ್ತೆ, ನಿಮಗೆ ವಯಸ್ಸಾದಾಗ ಇದು ಹೆಲ್ಪ್ ಆಗುತ್ತೆ, ಹೆಲ್ತ್ಗೆ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲ ಹೇಳಿರೋ ಈ 3 ಜನ ವ್ಯಕ್ತಿ. ಅದರ ಮೇಲೆ 3ನೇ ವ್ಯಕ್ತಿಗಳು ಈ ನಮ್ಮ ಸ್ಟೇಜ್ ಮೇಲೆ ಕೂತಿರೋಂಥವ್ರು. ಏನಕ್ಕೆ ಇವಿಷ್ಟನ್ನ ನಾನು ಲಾಸ್ಟಿಗೆ ಹೇಳ್ತಿದ್ದೀನಿ ಅಂದ್ರೆ, ಕೊನೆಗೆ ಬಂದರೂ ಕೂಡ ಇವರಿಷ್ಟು ಪ್ರಯತ್ನ ಮಾಡಿಬಿಟ್ಟು ಒಂದು ವೇದಿಕೆ ಮೇಲೆ 3 ಜನ, ಈ 3 ಏನಿದೆ ನಾವು ಇವತ್ತು ಕೂರಿಸಿದೀವಿ, ಕಮರ್ಷಿಯಲ್ ಆಗಿ ಹೋದ್ರೆ ದೀಸ್ 3 ಆರ್ ದ ಕಾಂಪಿಟೇಟರ್ಸ್, ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ರಾಯರ ಸೇವಾ ಕೇಂದ್ರ ಮಾಡ್ತಿರುವಂತಹ ಸೇವೆಗೆ ಒಂದು ವಿಶ್ವ ದಾಖಲೆಗೋಸ್ಕರ ಈ 3 ಜನ ಬಂದು ಒಂದೇ ವೇದಿಕೆ ಮೇಲೆ ಕೂತಿದ್ದಾರೆ ಅಂದ್ರೆ ಅದು ಅವರೆಲ್ಲರ ದೊಡ್ಡ ಬಿಡು. ಸೊ ಈ 3 ಜನದ ಏನಿದೆ ನಮ್ಮ HDFC ಲೈಫ್ ಇನ್ಶೂರೆನ್ಸ್, LIC ಹಾಗೆ ಬ್ಯಾಂಕ್ ಆಫ್ ಬರೋಡಾ, ಇಷ್ಟು ಜನಕ್ಕೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ವಿತೌಟ್ ಯುವರ್ ಆಲ್ ಸಪೋರ್ಟ್ ಇಟ್ ಇಸ್ ಲೈಕ್ ನೆವರ್ ಗೋನಾ ಹ್ಯಾಪನ್. ಇದು ಸಾಧ್ಯನೇ ಇಲ್ಲ ಅನ್ನೋ ತರ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥದ್ದು. ಇವಾಗ ಮೇ ಬಿ ನಾವು ಇಷ್ಟೆಲ್ಲ ಮಾಡ್ಬಿಟ್ಟು ಅವರು ಸರ್ ನೀವು ಮಾಡಿದಿರಾ ಮುಗೀತು, ನಾವು ಯಾವ ಕಾರ್ಯಕ್ರಮಕ್ಕೂ ಬರಲ್ಲ ಅಂತ ಅನ್ಬಿಟ್ಟಿದ್ರೆ ಮೇ ಬಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಇದು ಎಲ್ಲರೂ ಕೂಡ HDFC ಲೈಫ್ ಇನ್ಶೂರೆನ್ಸ್ ತುಂಬಾ ಜನ ಪಾರ್ಟ್ನರ್ ಆಗಿ ಅಥವಾ ಅಡ್ವೈಸರ್ ಆಗಿ ಮಾಡ್ತಿರ್ತಾರೆ, LIC ನ ಹಲವಾರು ಏಜೆಂಟ್ಗಳು ಮಾಡ್ತಿರ್ತಾರೆ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತುಂಬಾ ಜನ BC ಪಾಯಿಂಟ್ ಅಂತ ತಗೊಂಡು ಮಾಡ್ತಿರ್ತಾರೆ. ಆದ್ರೆ ಒಂದೇ ವೇದಿಕೆಯಲ್ಲಿ 3 ಜನನ್ನು ಸೇರಿಸಿ ಒಂದೇ ಸೇವಾ ಕೇಂದ್ರದ ಮುಖಾಂತರ ಒಂದೇ ದಿನದಲ್ಲಿ 9 ಅಡ್ವೈಸರ್ಗಳನ್ನ ಹಾಕೋದಿರ್ಬೋದು, 101 LICಗಳನ್ನ ಮಾಡೋದಿರ್ಬೋದು, ಹಾಗೆ 50 ಸೇವಿಂಗ್ಸ್ ಅಕೌಂಟ್ನ ಮಾಡೋದಿರ್ಬೋದು. ಇಟ್ ವಾಸ್ ನಾಟ್ ಅ ಈಸಿ ಥಿಂಗ್. ನಾನಿಲ್ಲಿ ಬಂದು 1 ದಿನ ಸಿಸ್ಟಮಲ್ಲಿ ಕುತ್ಕೊಂಡು ಕೆಲಸ ಮಾಡಿಲ್ಲ ಅಂದ್ರು ಹಗಲು ರಾತ್ರಿ ಇವ್ರು 4 ಜನ ಮತ್ತೆ ಇಷ್ಟು ಜನ ವೇದಿಕೆ ಮೇಲಿರುವಂಥವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ, ಈ 3 ವಿಚಾರಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಟೆಂಪ್ಟ್ ಆಗಿ ಮಾಡ್ತಾ ಇದ್ದೀವಿ. ಇದರ ರಿಸಲ್ಟ್ ಇವತ್ತು ಸಂಜೆನೆ ಬರುತ್ತೆ. ಯಾಕೆಂದ್ರೆ ಎಲ್ಲರಿಂದ ಅಫಿಷಿಯಲ್ ಲೆಟರ್, ಹಲವಾರು ವಿಡಿಯೋಸ್, ಹಲವಾರು ಫೋಟೋಸ್ ಎಲ್ಲವನ್ನು ಸಬ್ಮಿಟ್ ಮಾಡಿದ್ಮೇಲೆ ನಮಗೆ ಅದರಿಂದ ಗೊತ್ತಾಗುತ್ತೆ ನಾವು ಸಕ್ಸಸ್ ಆಗಿದ್ದೀವ ಅಂತ. ನಮ್ಮ ಮುಖಾಂತರ ನಾವು ಆಲ್ರೆಡಿ ಸಕ್ಸಸ್ ಆಗ್ಬಿಟ್ಟಿದೀವಿ. ಹಲವಾರು ಪ್ರಯತ್ನದ ಜೊತೆಗೆ ನಿಮ್ಮೆಲ್ಲರ ಸಹಕಾರದ ಜೊತೆಗೆ